ಮೊದಲನೇದಾಗಿ ಫ್ರೆಂಡ್ಸ್ ಆಫ್ ಲೇಕ್ ಸಹ ಸಂಸ್ಥಾಪಕರಾಗಿರುವಂತಹ ಮಾಧುರಿ ಸುಬ್ಬರಾವ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು BPAC ಇಂದ ರವಿಕುಮಾರ್ ಅವರು ಬಂದಿದ್ದಾರೆ. ನಮಸ್ಕಾರ. ಇನ್ನು ಪರಿಸರ ಹೋರಾಟಗಾರರಾಗಿರುವಂತಹ ಪರಿಸರ ಮಂಜು ಅವರಿದ್ದಾರೆ. ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಧುರಿ ಅವರು ತಿಳಿಸ್ಕೊಡ್ಬೇಕು, ಕೆರೆಗಳು ಈ ಮಟ್ಟಕ್ಕೆ ಬರಡಾಗೋದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ಬಹಳಷ್ಟು ಕಾರಣಗಳಿವೆ. ಮೊದಲಾಗಿ ನಮ್ಮ ಜನ, ಕೆರೆಗಳು ನಮ್ಮ ಪ್ರಾಪರ್ಟಿ, ಅಂದ್ರೆ ಒಳ್ಳೆ ಕಾರ್ಯಕ್ಕೆ ಅದು ಖಂಡಿತ ನಮ್ಮ ಪ್ರಾಪರ್ಟಿ. ಅದನ್ನ ನಾವು ಫಸ್ಟ್ ಆಫ್ ಆಲ್ ಅರ್ಥಕೊಳ್ಬೇಕು. ಇಟ್ ಈಸ್ ಅ ಪಬ್ಲಿಕ್ ಆಸೆಟ್. ಅದನ್ನ ನಾವು ಇದು ನಮ್ಮದು ಅಂತ ಅನ್ಕೊಂಡಾಗ ಅದರ ಸಲುವಾಗಿ ಏನೇನ್ ಮಾಡ್ಬೇಕಾಗಿದ್ದು ಅದನ್ನೆಲ್ಲ ಮಾಡಕ್ಕೆ ಸುಲಭ ಆಗುತ್ತೆ. ನಾವು ಫಸ್ಟ್ ಆಫ್ ಆಲ್ ಅಕ್ಸೆಪ್ಟೆನ್ಸೇ ಇಲ್ಲ. ಇದು ನಮ್ಮ ಜಾಗ, ನಮ್ಗೆ ಒಳ್ಳೆ ಪರಿಸರ ಇರಬೇಕು, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಹಸಿರು, ಒಳ್ಳೆ ಗಾಳಿ, ಮಳೆ ಆದ್ರೆ ನಮ್ಮ ಊರು ಚೆನ್ನಾಗಿ ಸಮೃದ್ಧಿ ಆಗತ್ತೆ ಅನ್ನೋದು ಅದು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಫಸ್ಟ್. ಎರಡನೇದಾಗಿ ಗೌರ್ಮೆಂಟ್ ಅವ್ರಿಗೂ ಕೂಡ ಕೆರೆಗಳು ಅಂತ ಹೇಳಿದ್ರೆ ಏನೋ ಒಂಥರ ಒಂದು ಅಸಡ್ಡೆ. ಯಾಕೆಂತ ಹೇಳಿದ್ರೆ ಅದರಿಂದ ಯಾವುದೇ ತರದ ಇನ್ಕಮ್ ಇಲ್ಲ ಅವ್ರಿಗೆ ಕೆರೆಗಳಿಂದ, ಅಲ್ವಾ? ಬಹಳ ಬೇಜಾರದೆ. ಎಕ್ಸೆಪ್ಟ್ ಮೇ ಬಿ ಒಂದ್ ಎನ್ಕ್ರೋಚ್ಮೆಂಟ್ ಆಗ್ಲಿ, ಆತರ ಏನೋ ಒಂದ್ ವಿಷಯಗಳಲ್ಲಿ ಅದ್ರ ಗವರ್ಮೆಂಟ್ ಇಂದ ಇನ್ವಾಲ್ವ್ಮೆಂಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮಂತವ್ರು ಅವರನ್ನ ಎಳ್ಕೊಂಡು ಬಂದು ಅವ್ರ ಗಮನಕ್ಕೆ ತರಬೇಕು. ನೋಡಿ, ಈ ಕೆರೆ ಈ ಪರಿಸ್ಥಿತಿನಲ್ಲಿದೆ. ಇವಾಗ ಫಾರ್ ಎಕ್ಸಾಂಪಲ್ ಮಡಿವಾಳದ ಕೆರೆನಲ್ಲಿ ನಿನ್ನೆ ತುಂಬಾ ಮೀನ್ಗಳು ಸತ್ತಿದ್ದಾವೆ, ಅಥವಾ ಕಲ್ಕೆರೆನಲ್ಲೂ ಮೊನ್ನೆ ತುಂಬಾ ಮೀನ್ಗಳು ಸತ್ತಿದ್ದಾವೆ. ಇದನ್ನೆಲ್ಲ ನಾವು ಅವ್ರ ಗಮನಕ್ಕೆ ತರಬೇಕು. ಅವ್ರಿಗೆ ಪಬ್ಲಿಕ್ ಈ ತರ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅದ್ರ ವಿಷಯ ಗೊತ್ತಾಗೋದೇ ಇಲ್ಲ. ಅದು ರೂಟೀನ್ ವರ್ಕ್ ಅಲ್ವಾ? ಅದು ರೂಟೀನ್ ವರ್ಕ್ ಆದ್ರೂನುವೇನೆ ಇದನ್ನ ರೂಟೀನ್ ವರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ ರೆಗ್ಯುಲರ್ ಆಗಿ ಎಲ್ಲಾ ಕೆರೆಗಳದ್ದು ಕ್ವಾಲಿಟಿ ಆಫ್ ವಾಟರ್ ಈಗ ಈ ಬೇಸಿಗೆ ಗಾಲದಲ್ಲಿ ಯೂಟ್ರಿಫಿಕೇಶನ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅಂದ್ಮೇಲೆ ಮೀನು ಸಾಯೋದು ಅದು ಸರ್ವೇ ಸಾಮಾನ್ಯ. ಆದ್ರೂನುವೇನೆ ಆ ನೀರಿನ ಕ್ವಾಲಿಟಿ ಏನು ಅದು ಬೇರೆ. ಇವಾಗ BBMP ನವರು ಟ್ರೀಟೆಡ್ ವಾಟರ್ನ ಕೂಡ ಕೆರೆನಲ್ಲಿ ಬಿಡಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. 15 ಕೆರೆನಲ್ಲಿ ಬಿಡ್ತಾ ಇದ್ದಾರೆ. ಇವಾಗ ಅದ್ರ ಕೆರೆ ನೀರಿನ ಕ್ವಾಲಿಟಿ ಏನು ಅದನ್ನ ಚೆಕ್ ಮಾಡೋರು ಯಾರಿದ್ದಾರೆ, ಅದನ್ನ ರೀವೆರಿಫೈ ಮಾಡಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ನೋಡ್ತಾ ಇದಾರಾ? ಅಂಡ್ ಇಮ್ಯಾಜಿನ್, ನಾವು BBMP ನವ್ರು ಮಾಡೋ ಕೆಲಸನೇ ರೆಗ್ಯುಲರ್ ಆಗಿ ಮಾಡ್ಬೇಕಾಗಿರೋದೇ ಅವ್ರು ಮಾಡಲ್ಲ. ಇನ್ನು ಔಟ್ ಆಫ್ ದ ವೇ ಹೋಗಿ ಡಬಲ್ ಚೆಕ್ಸ್ ಮಾಡಿ, ಇಲ್ಲ ಅಂದ್ರೆ ದ ಇಕೋಸಿಸ್ಟಮ್ ಏನಿದೆ ಕೆರೆನಲ್ಲಿ, ಅಂದ್ರೆ ಅದು ಒಂದು ನೀರಿರುವಂತ ಪ್ರದೇಶ ಒಂದೇ ಅಲ್ಲ, ಅದ್ರ ಅಕ್ಕಪಕ್ಕದಲ್ಲಿ ಒಂದಷ್ಟು ಮರಗಳಿರ್ತವೆ. ಆ ಮರಗಳ ಮೇಲೆ ಒಂದಷ್ಟು ಪಕ್ಷಿ, ಪ್ರಾಣಿಗಳು, ಹುಳುಗಳು, ಬೇಕಾದಷ್ಟು ಬೇರೆ ಬೇರೆ ಡಿಪೆಂಡೆನ್ಸೀಸ್ ಇರುತ್ತೆ ಒಂದು ಕೆರೆ ಅಂದ ಮೇಲೆ. ಅದನ್ನೆಲ್ಲ ಯಾರು ಚೆಕ್ ಮಾಡೋರು? ಇವಾಗ ಯಾವ ಕೆರೆ ನೋಡಿದ್ರು ಪಾರ್ಕ್ಗಳು ಮಾಡಿ ಇಟ್ಬಿಟ್ಟಿದ್ದಾರೆ, ಪ್ಲೇ ಗ್ರೌಂಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅದರ ಐಡೆಂಟಿಟಿನೇ ಇಲ್ಲ. ರಾತ್ರಿನೂ ರಾತ್ರಿನೂ ಆಗತ್ತೆ. ನಾವು ಇದಕ್ಕೆಲ್ಲ ತುಂಬಾ ಹೋರಾಡಿದೀವಿ. ಆದ್ರೂ ಈ ಒಂದು ಪರಿಸ್ಥಿತಿನಲ್ಲಿ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೆರೆಗೂ ಅಂದ್ರೆ ಅದಕ್ಕೆ ಆದಂತ ಒಂದು ಐಡೆಂಟಿಟಿ, ನಮ್ಮದು 1000 ಕೆರೆಗಳಿರುವಂತ ಒಂದು ಊರು ಬೆಂಗಳೂರು, ಅದೇ ಹೆಸರಲ್ಲೇ ಅದು ಸೀಮಿತ ಆಗಿರುವಂತ ಒಂದು ಊರು ಅಲ್ವಾ? ಅಂದ್ಮೇಲೆ ಅದೇ ಐಡೆಂಟಿಟಿನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ನಾನ್ ತುಂಬಾ ರಿಸರ್ಚ್ ಪೇಪರ್ಸ್ ಎಲ್ಲ ಇದೇ ವಿಷಯದ ಬಗ್ಗೆ ಬರಿತೀನಿ. ದ ಲೇಕ್ ದಟ್ ಲಾಸ್ಟ್ ಇಟ್ಸ್ ಐಡೆಂಟಿಟಿ. ಅದನ್ನೇ ಕಳ್ಕೊಂಡ್ಬಿಟ್ಟಿದೀವಿ ನಾವು. ಕೆರೆಗಳಲ್ಲಿ ಬರೀ ವೆಟ್ಲ್ಯಾಂಡೇ ಇರೋದಿಲ್ಲ. ವೆಟ್ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಅದು ಕೆರೆನೇ ಅಲ್ಲ, ಅದು ಜಸ್ಟ್ ಒಂದ್ ದೊಡ್ಡ ಸೆಸ್ಪಿಟ್ ಅಷ್ಟೇ. ಅಂದ್ರೆ ಏನು, ನಾವು ಟ್ರೀಟೆಡ್ ವಾಟರ್ನ ಹಾಕಿ ಅಥವಾ ರಾ ಸೂವೇಜ್ ಕೂಡ ಅಲ್ಲೇ ಇರೋಂತ ಸ್ಟೋರೇಜ್ ಒಂದು ಸೆಸ್ಪಿಟ್ ಅಷ್ಟೇ. ಅದು ಇಟ್ ಇಸ್ ನಥಿಂಗ್ ಎಲ್ಸ್ ಬಟ್ ಜಸ್ಟ್ ಡಂಪ್ ಆಫ್ ಸೂವೇಜ್ ವಾಟರ್ ಅಷ್ಟೇ ಅದು. ಸೊ ಅದ್ರದ್ದು ಐಡೆಂಟಿಟಿನೇ ಹೋಗ್ಬಿಟ್ಟಿದೆ. ಕೆರೆ ಅನ್ನೋದು ಇಟ್ಸ್ ನೋ ಮೋರ್ ಅದೇ ಐಡೆಂಟಿಟಿ ಇಟ್ಕೊಂಡಿಲ್ಲ ಅದು. ಇದು ಜನರು ಕೂಡ ಇದಕ್ಕೆ ಕಾರಣ. ತುಂಬಾ ಗೌರ್ಮೆಂಟ್ ಅವರು ಕೂಡ ಅದು ಕೆರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಇವತ್ತು ಹೇಳಿ, ಬೆಂಗಳೂರಿನಲ್ಲಿ ನಿಮಗೆ ಒಂದು ಕೆರೆ ಆಸ್ ಪರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಅಂದ್ರೆ ಕ್ಯಾಟಗರಿ A, B, C ಯಾವ್ದಾರೋ ಕೆರೆಗಳಿದ್ಯಾವ ನೋಡಿ, ನೀವೇ ತೋರಿಸಿ ನನ್ಗೆ. ಇದು ಕೆರೆ ಅಂತ ಹೇಳಿದ್ರೆ ಅದಕ್ಕೊಂದು ಐಡೆಂಟಿಟಿ ಇರಬೇಕು, ಅದಕ್ಕೆ ಕ್ಯಾಟಗರಿ ಒಂದ್ ಇರುತ್ತೆ. ಕರೆಕ್ಟ್. ಅದ್ ಯಾವ ಕೆರೆಗಳು ಈ ಕ್ಯಾಟಗರಿನಲ್ಲಿ ಬರ್ತಾನೆ ಇಲ್ವೇ ಅಲ್ವಾ? ಸೊ ದಟ್ ಮೀನ್ಸ್ ಈವನ್ ಗವರ್ಮೆಂಟ್ ಇಸ್ ಇಗ್ನೋರಿಂಗ್ ರೈಟ್. ರವಿಕುಮಾರ್ ಅವರು, ಮಳೆ ನೀರು ತುಂಬಿನೇ ಕೆರೆ ತುಂಬಿದ್ರೆ ಕೆರೆಯ ಉದ್ಧಾರ ಆಗತ್ತೆ ಅಂತ ಅನ್ಕೊಳ್ಬೋದಾ? ಆಕ್ಚುಲಿ ಅದೇ ಪರ್ಪಸ್, ಒಂದು ಕೆರೆ ಮಾಡಿರೋ ಪರ್ಪಸ್ ಆ ಇಕೋಸಿಸ್ಟಮ್ ಹಂಗೆ ಆಕ್ಚುಲಿ ಅದು ಕನ್ಸ್ಟ್ರಕ್ಟೆಡ್ ಟ್ಯಾಂಕ್ಸ್ ಅಂತ ಏನ್ ಕರಿತೀವಿ ನಾವು, ಮ್ಯಾನ್ ಮೇಡ್ ಟ್ಯಾಂಕ್ಸ್ ಇವೆಲ್ಲ, ಅಂಡ್ ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ಸ್ ಕೂಡ ಸೇಮ್ ಪರ್ಪಸ್ ಸರ್ವ್ ಮಾಡುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆ ನೀರು ಇದೇ ತರ ಟೆಕ್ನಿಕ್ ನಲ್ಲಿ ಹೋಗ್ಬೇಕು. ಮಳೆ ನೀರ್ ಬಂದಾಗ ಸ್ಟಾರ್ಮ್ ವಾಟರ್ ಡ್ರೈನ್ ನೆಟ್ವರ್ಕ್ ಏನಿದೆ ಅಥವಾ ರಾಜಕಾಲುವೆ ಅಂತ ನಾವ್ ಏನ್ ಕರಿತೀವೋ, ಸಣ್ಣ ಸ್ಟಾರ್ಮ್ ವಾಟರ್ ನೆಟ್ವರ್ಕ್ ರಾಜಕಾಲುವೆ ಸೇರುತ್ತೆ.
ರಾಜ್ಯ ಕಾಲುವೆ ಸೇರಾದ್ಮೇಲೆ ಅದು ಕಸ ಗಿಸ ಎಲ್ಲ ಹಂಗೇನೆ ಶೇಖರಣೆ ಮಾಡಿ ಸ್ಟಾರ್ಮ್ ವಾಟರ್ಗೂ ಅದೇ ಶೇಖರಣೆ ಮಾಡೋ ಒಂದು ಕೆಪಾಸಿಟಿ ಇದೆ. ಅದೆಲ್ಲ ಬಿಟ್ಟು ಅದು ಕೆರೆಗೆ ಹೋಗಿ ಸೇರ್ಬೇಕು. ಕೆರೆ ಏನಾಗತ್ತೆ, ಅದು ತುಂಬಿ ಫ್ಲಡ್ ಆದಾಗ ಅದು ನದಿನ ಹೋಗಿ ಸೇರತ್ತೆ ವಯಾ ದ ಇಂಟರ್ಲಿಂಕಿಂಗ್ ಆಫ್ ಲೇಕ್ಸ್. ನಮ್ಮ ಕೆರೆಗಳ ಆ ನದಿನೂ ಕೂಡ ಇಂಟರ್ಲಿಂಕ್ ಆಗತ್ತೆ, ಕೊನೆಗೆ ಅದು ಹೋಗಿ ಸಮುದ್ರನ ಸೇರುತ್ತೆ. ಇದೇ ನೆಟ್ವರ್ಕ್, ಇದರಲ್ಲಿ ಚೇಂಜೇ ಆಗಕ್ ಸಾಧ್ಯ ಇಲ್ಲ. ಇವಾಗ ನೀವ್ ಹೇಳ್ತೀರಾ ಬೇಡ ಕೆರೆನಲ್ಲಿ ಮಳೆ ಬಂದಿಲ್ಲ ಈ ಸರಿ, ಬೇಡ ಅದ್ರೊಳಗೆ ನಾವು ಟ್ರೀಟೆಡ್ ವಾಟರ್ ಹಾಕೋಣ ಅಂತ. ಆಯ್ತಾ, ಹಾಕ್ಬಹುದು, ಹಾಕೋ ತಪ್ಪಲ್ಲ. ಆದ್ರೆ ಮಳೆ ನೀರು ಇಲ್ಲದೆ ಇರುವಾಗ, ಅಂದ್ರೆ ತುಂಬಾ ಒಂದು ಬರಗಾಲ ಬಂದಿದ್ದ ಪರಿಸ್ಥಿತಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ನೀರ್ ಹಾಕೋದು ಸೆನ್ಸಿಬಿಲಿಟಿ. ಯಾಕಂದ್ರೆ ಬರೀ ಕೆರೆ ಅದು ಖಾಲಿ ಇದ್ದಾಗ ಎನ್ಕ್ರೋಚರ್ಸ್ ಕಾಯ್ತಾ ಇರ್ತಾರೆ, ಯಾವ ಜಾಗನ ಹೆಂಗೆ ತಗೊಂಡ್ಬಿಡೋಣ ಅಂತ ಹೇಳಿ. ಸೊ ಅದು ಖಾಲಿ ಇದ್ದಾಗ ಜನರು ತಗೊಳ್ಳೋದ್ರ ಬದಲು ಅಟ್ಲೀಸ್ಟ್ ನೀರಿದೆ ಅಂತ ತುಂಬಿದ್ದೆ ಅಂತ ಗೊತ್ತಾದಾಗ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಬಹುದು. ಒಂದು ವಿಷಯ. ಇನ್ನೂ ಒಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ಬೇರೆ ಮಂಜು ಅವ್ರು ಹೇಳ್ತಾ ಇದ್ರು, ಬೇರೆ ಊರಿಂದ ಬಂದಿರ್ತಾರೆ ನೋಡಿ, ಅವ್ರಿಗೆ ಒಂದು ಮೈಂಡ್ ಸೆಟ್ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾರ್ತ್ ಇಂದ ಬಂದಿರ್ತಾರೆ, ಅವ್ರ ಮೈಂಡ್ ಸೆಟ್ ಏನು, ಅವ್ರು ತುಂಬಾ ದೊಡ್ಡ ದೊಡ್ಡ ನದಿಗಳನ್ನ ನೋಡಿದ್ದಾರೆ, ಗಂಗಾ, ಯಮುನಾ, ಸರಸ್ವತಿ ಆಗ್ಲಿ, ಯಾವ್ದಾದ್ರು ಜೇಲಂ ಆಗ್ಲಿ, ಎಷ್ಟೊಂದು ಬೇರೆ ಬೇರೆ, ಸಿಂಧು, ಎಷ್ಟೊಂದೆಲ್ಲ. ಅವ್ರಿಗೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಇಷ್ಟೊಂದು ನೀರಿದೆಯಪ್ಪ, ಯಾಕೆ ಯೋಚನೆ ಮಾಡ್ಬೇಕು, ಎಷ್ಟು ಬೇಕಾರೋ ಉಪಯೋಗಿಸ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರು ಹುಟ್ಟಿ ಬೆಳೀತಿದ್ದಂಗೆನೆ ಆ ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಇರುತ್ತೆ ಅವರಲ್ಲಿ. ನಾನು ಐ ಆಮ್ ಆಲ್ಸೋ ಅ ಬಿಹೇವಿಯರಲ್ ಸೈಂಟಿಸ್ಟ್. ನಾನು PhD ಮಾಡ್ತಾ ಇರೋದು ಇದೇ ಸಬ್ಜೆಕ್ಟ್ ನಲ್ಲೇ, ಆಕ್ಚುಲಿ ನೀರಿನ ವಿಷಯದಲ್ಲಿ. ಸೊ ನಾನು ಏನ್ ಓದ್ತಾ ಇದ್ದೀನಿ ಅಂಡ್ ತುಂಬಾ ನಾನು ರಿಸರ್ಚ್ ವರ್ಕ್ ಎಲ್ಲ ಇದೆ, ನಾನು IIT ನಲ್ಲೆಲ್ಲ ಹೋಗಿ ಇದೇ ವಿಷಯ ಮಾತಾಡೋದು. ಏನಂತ ಹೇಳಿದ್ರೆ, ಜನರಿಗೆ ಏನಾಗ್ಬಿಡುತ್ತೆ, ಇವಾಗ ಬೆಂಗಳೂರಿನಲ್ಲಿ ನಾವು ಲೋಕಲ್ಸ್ ಅನ್ನೋರು ತುಂಬಾ ಕಡಿಮೆ ಆಗ್ಬಿಟ್ಟಿದೀವಿ. ಹೆಚ್ಚು ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ನೋಡಿ, ಪರ್ಟಿಕ್ಯುಲರ್ಲಿ ನಾರ್ತ್ ಇಂಡಿಯನ್ಸ್ ತುಂಬಾ ನೀರ್ ನೋಡಿರ್ತಾರೆ. ಅವ್ರಿಗೆ ಬೆಂಗಳೂರಿನಲ್ಲಿ ಒಂದು ನದಿ ಇಲ್ಲ, ನಮ್ದೇ ಪೆರಿನಲ್ ರಿವರ್ ಅಂತ ಏನ್ ಕರಿತೀವಿ, ನಮ್ದೇ ಆದಂತ ಒಂದು ನದಿ ಇಲ್ಲ ನಮ್ಗೆ. ಹಾಗಾಗಿ ಅವರು ಅದೇ ಒಂದು ಮೈಂಡ್ ಸೆಟ್ ನಲ್ಲಿ ಇಲ್ಲೂ ಇದ್ಬಿಡ್ತಾರೆ, ಓ ನೀರಿದೆ ಬಿಡು ಹೋಗ್ಲಿ, ನಲ್ಲಿನಲ್ಲಿ ಬರ್ತಾ ಇದೆಯಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನಲ್ಲಿ ಇದ್ದು ಬಿಡ್ತಾರೆ. ಸೊ ಅವ್ರು ವೇಸ್ಟೇಜ್ ಜಾಸ್ತಿ ಮಾಡೇ ಮಾಡ್ತಾರೆ. ಕರೆಕ್ಟ್ ಆಯ್ತಾ. ಸೊ ಆ ಮೈಂಡ್ ಸೆಟ್ ನ ಫಸ್ಟ್ ಚೇಂಜ್ ಮಾಡ್ಬೇಕು. ಇವಾಗ ಅವರುಗಳಿಗೆ ಈ ತರ ಬರಗಾಲ ಬಂತು ಅಂದ್ರೆ ಅವ್ರು ಊರ್ಗ್ ಹೋಗ್ಬಹುದು. ನಾನ್ ಇಲ್ಲಿಯವಳೆ 4 ಜನರೇಷನ್ ನಾವ್ ಇಲ್ಲೇ ಹುಟ್ಟಿ ಬೆಳೆದವ್ರು, ನಮ್ ಮನೆ ಇದೇನೆ, ನಾವ್ ಎಲ್ಲಿ ಹೋಗೋದೇಳಿ, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಪಾಯಿಂಟ್ ನಾವು ಯೋಚನೆ ಮಾಡೋದು. ಇನ್ನೊಂದು ವಿಷಯ, ಗೌರ್ಮೆಂಟ್ನವರು ಕನ್ಸ್ಯೂಮರಿಸಮ್ ಅನ್ನೋ ಒಂದು ಟಾಪಿಕ್ ನ ತುಂಬಾ ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದ್ರೊಳಗೆ ಹಣ ಇದೆ ಅಂತ. ಆಯ್ತಾ, ಕನ್ಸ್ಯೂಮರಿಸಮ್ ಅಂದ್ರೆ ಏನು, ಓಕೆ ಇವತ್ತು ಈ ಬೋರ್ವೆಲ್ ಕೆಲಸ ಮಾಡ್ತಾ ಅಲ್ವಾ, ಬಿಡು ಅದನ್ನ ಮುಚ್ಚಾಕೋಣ, ನೆಕ್ಸ್ಟ್ ಇನ್ನೊಂದು ಬೋರ್ವೆಲ್ ತೋಡು, ಅದು ಮುಚ್ಚಾಕು, ಮಾರನೇ ದಿನ ಇನ್ನೂ ಒಂದು ಬೋರ್ವೆಲ್ ತೋಡು. ಇದಕ್ಕೆ ಕನ್ಸ್ಯೂಮರಿಸಮ್ ಅಂತ ಹೇಳ್ತೀವಿ. ಮತ್ತೆ ನಾನು ಜನರು ಎಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅನ್ನೋ ವಿಷಯ ನಾನು ನಿಮ್ಗೆ ವಾಪಸ್ ಪದೇ ಪದೇ ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಜನರ ಒಂದು ಏನೋ ಕನ್ಸ್ಯೂಮರಿಸಮ್ ಆ ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡಿ ಕಾನ್ಸರ್ವೇಷನ್ ಅಥವಾ ನಾವು ಹೆಂಗೆ ಸಂರಕ್ಷಿಸಿದು ಅದನ್ನ ನಾವು ಹೇಳ್ಕೊಡ್ಬೇಕಾಗಿದೆ. ಎಲ್ಲ ಫುಲ್ ಅನ್ಲರ್ನ್ ಮಾಡ್ಬೇಕಾಗಿದೆ. ಅವ್ರು ಯಾವುದು ಹುಟ್ಟಿ ಬೆಳೆದಿದಾರ ಆ ಥಾಟ್ಸ್ ಎಲ್ಲ, ಆ ಬಿಹೇವಿಯರ್, ಆ ಪರ್ಸೆಪ್ಷನ್, ಓಕೆ ತುಂಬಾ ನೀರಿದೆ ಅನ್ನೋ ಪರ್ಸೆಪ್ಷನ್ ಎಲ್ಲ ಚೇಂಜ್ ಮಾಡ್ಬೇಕು. ರೈಟ್, ವೆರಿ ನೈಸ್. ಪ್ರತಿ ಜನರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಒಬ್ಬ ವ್ಯಕ್ತಿಗತವಾಗಿ ಒಬ್ಬೊಬ್ರಿಗೆ ನಾವು ಸರ್ಕಾರ ಅಧಿಕಾರ ಕೊಟ್ಟಿದ್ದೀವಿ ಅಂದರೆ ಜನಪ್ರತಿನಿಧಿಗಳಿಗೆ ವ್ಯಕ್ತಿಯ ಅಭಿವೃದ್ಧಿ ಆಗಬೇಕು, ಅವನ ಕುಟುಂಬವೂ ಅಭಿವೃದ್ಧಿ ಆಗಬೇಕು, ಆ ನಗರ ಪ್ರದೇಶವೂ ಅಭಿವೃದ್ಧಿ ಆಗಬೇಕು. ಕಟ್ಟಡಗಳ ನಿರ್ಮಾಣ ಆಗದ, ಆ ಭಾಗದಲ್ಲಿರುವಂಥ ಕೆರೆಗಳಿರ್ಬೋದು, ಸಣ್ಣ ಪುಟ್ಟ ಪಾರ್ಕ್ಗಳಿರ್ತವೆ, ಆ ಭಾಗದಲ್ಲಿರುವಂಥ ಪ್ರಾಣಿ ಸಂಕುಲ ಕೂಡ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಯಾಕೆ ಈ ವ್ಯವಸ್ಥೆ ಗಮನ ಹಾಕಲ್ಲ? ಆಕ್ಚುಲಿ ಅಭಿವೃದ್ಧಿ ನೀವು BBMP ಯಾರು ಹೋಗಿ ಕೇಳಿ, ಜಸ್ಟ್ ಇದನ್ನ ನಿಮ್ಮ ರೆಫರೆನ್ಸ್ಗೆ ಅಂತ ನೀವು ಕೇಳಿ, ನಿಮ್ಮ ಲೆಕ್ಕದಲ್ಲಿ ಅಭಿವೃದ್ಧಿ ಮಾಡಿರುವಂತ ಕೆರೆ ಯಾವುದು ಅಂತ ಕೇಳಿ ಅವ್ರನ್ನ. ಆಯ್ತಾ, ನಾನು ಹೇಳ್ತಾ ಇರೋದು BBMP ಲೇಕ್ಸ್ ಡಿಪಾರ್ಟ್ಮೆಂಟ್ ನವ್ರನ್ನೇ ನೀವು ಈ ಪ್ರಶ್ನೆ ಕೇಳಿ, ಇನ್ನೆಲ್ಲೂ ಹೋಗ್ಬೇಡಿ. ಆಯ್ತಾ, ಅವ್ರು ಹೇಳ್ತಾರೆ ಎಲ್ಲಿ ಒಳ್ಳೆ ನಾವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದೀವಿ, ಆರ್ನಮೆಂಟಲ್ ಪ್ಲಾಂಟ್ಸ್ ಹಾಕಿದೀವಿ, ಅಂದ್ರೆ ಏನೋ ಒಂಥರ ಶೋಕಿ ಆಗಿರ್ಬೇಕು, ಒಂದೊಳ್ಳೆ ವಾಕ್ ವೇ ಮಾಡಿದೀವಿ, ಒಂದೊಳ್ಳೆ ಜಾಗಿಂಗ್ ಟ್ರ್ಯಾಕ್ ಮಾಡಿದೀವಿ, ಆಯ್ತಾ, ಮಕ್ಳು ಬಂದ್ರೆ ಅವ್ರಿಗೂ ಒಂದು ಆಟ ಆಡಕ್ಕೆ ಒಂದು ಜಾಗ ಸಿಗ್ಬೇಕು ಅಂತ ಹೇಳ್ತಾರೆ ಹೊರತು ಅವ್ರು ಆಕ್ಚುಲಿ ಇದು ಯಾವುದು ಅಭಿವೃದ್ಧಿ ಅಲ್ಲ. ನಾವು ಫ್ರೆಂಡ್ಸ್ ಆಫ್ ಲೇಕ್ಸ್ ಇಂದ ನಾವು ಜನರಿಗೆ ಏನ್ ಹೇಳ್ತೀವಿ ಅಂದ್ರೆ, ಆದಷ್ಟು ಕಾಂಕ್ರೀಟೈಸೇಷನ್ ನ ಕಡಿಮೆ ಮಾಡಿ. ಕೆರೆಗಳಲ್ಲಿ ಕಾಂಕ್ರೀಟ್ ಇದ್ರೆ ಭೂಮಿ ನೀರ್ ಹೀರ್ಕೊಳ್ಳಲ್ಲ, ಅಂತರ್ಜಲ ಅಭಿವೃದ್ಧಿ ಆಗೋದೇ ಇಲ್ಲ. ಆಯ್ತಾ, ಕೆರೆ ಅಂದ್ಮೇಲೆ ಅದಕ್ಕೊಂದು ಪರ್ಪಸ್ ಇರುತ್ತೆ, ಹೌದು ಹೌದು ಅಲ್ವಾ? ಆ ಪರ್ಪಸ್ ನೇ ನಾವು ಡಿಫೀಟ್ ಮಾಡ್ತಾ ಇದೀವಿ. ಅಂಡ್ ತುಂಬಾ ಇಂಜಿನಿಯರಿಂಗ್ ಆಸ್ಪೆಕ್ಟ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ BBMP ನವರು. 100% ಆಯ್ತಾ, ಈ ಸೋಷಿಯಲ್ ಆಸ್ಪೆಕ್ಟ್
ಅದಕ್ಕೊಂದು ಸೋಷಿಯಲ್ ಒಂದು ಫ್ರೇಮ್ ವರ್ಕ್ ಇರುತ್ತೆ, ಅದನ್ನ ಕನ್ಸಿಡರ್ ಮಾಡೋದೇ ಇಲ್ಲ. ಅಥವಾ ಒಂದು ಇಕಾಲಜಿ ಇರುತ್ತೆ, ಹೌದು ಹೌದು, ಇದ್ಯಾವುದನ್ನು ಅವರು ಅಭಿವೃದ್ಧಿ ಅನ್ನೋ ಒಂದು ಡೆಫಿನಿಷನ್ಗೆ ಹಾಕೋದೇ ಇಲ್ಲ. ಆಯ್ತಾ, ಇದೆಲ್ಲ ತುಂಬಾ ಕ್ರಿಟಿಕಲ್. ನೀವು ಬೇರೆ ಯಾವ ದೇಶಕ್ಕೆ ಹೋಗಿ ನೋಡಿದ್ರೂನುವೇನೆ, ಜಸ್ಟ್ ಇದೊಂದು ಮಾದರಿ ಕೆರೆ ಅಂತ ನೀವು ನೋಡಿದ್ರೂನುವೇನೆ, ನೀವು ಇದನ್ನೆಲ್ಲ ಎಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು ಗೊತ್ತಾ. ನಾನು ಅದಕ್ಕೆ ತುಂಬಾ ನೋವಿನಿಂದ ಹೇಳ್ತಾ ಇದ್ದೀನಿ, ನಮ್ಮ ಬೆಂಗಳೂರಿನಲ್ಲಿ ಇವತ್ತಿನ ಮಟ್ಟಕ್ಕೆ ಒಂದೇ ಒಂದು ಕೆರೆನೂ ಕಾಂಕ್ರೀಟ್ ಇಲ್ಲ ಅನ್ನೋ ಕೆರೆನೇ ಇಲ್ಲ. ನೀವ್ ಯಾವಾಗ ಕಾಂಕ್ರೀಟ್ ಇಂಟ್ರೊಡ್ಯೂಸ್ ಮಾಡಿಸ್ತಿರೋ ಅದು ಹೌದೌದು, ಇವತ್ತಲ್ಲ ನಾಳೆ ಸಾಯುವಂತ ಕೆರೆನೆ. ಯಾಕೆಂದ್ರೆ ಮರಗಳ ಬೇರ್ಗಳೆಲ್ಲ ಮೇಲೆ ದೊಡ್ಡದಾಗಿ ಬರಕ್ ಸಾಧ್ಯನೇ ಆಗೋಲ್ಲ. ಎಲ್ಲ ಪೇಮೆಂಟ್ ಬ್ಲಾಕ್ಸ್ ಗಳು ಹಾಕ್ಬಿಡ್ತಾರೆ, ಅಥವಾ ಯಾವ್ದಾರೋ ಒಂದ್ ರೀತಿ ಜನರಿಗೆ ಯಾವ ಸೌಕರ್ಯಗಳನ್ನ ಕೊಡಬಹುದು ಅಂತ ನೋಡ್ತಾರೆ ಹೊರತು ನಾವು ಮನುಷ್ಯರಾಗಿ ತುಂಬಾ ಸೆಲ್ಫಿಶ್, ನಾವು ಸ್ವಾರ್ಥಿಗಳು ನಾವು. ಆಯ್ತಾ, ನಾವು ಮಾತ್ರ ಉಳಿಬೇಕು, ಬೇರೆ ಯಾವ ಪ್ರಾಣಿ ಪಕ್ಷಿ ಎಲ್ಲ ಸಾಯ್ತಾ ಇದ್ರು ನಮ್ಗೆ ಇಕೋಸಿಸ್ಟಮ್ ಅಲ್ಲಿ ಅವರೆಲ್ಲ ಇರ್ಬೇಕಲ್ಲ, ಅವೆಲ್ಲ ಇರ್ಲೇಬೇಕಲ್ಲ. ಅದು ಅರಿವಿಗೆ ಬರಲ್ಲ ಅಂದ್ರೆ ಹೆಂಗೆ? ಮೌಢ್ಯ ಬೇಕಾ? ಏನಕ್ಕಿರ್ಬೇಕು? ಅದನ್ನ ನಾವು ನೋಡ್ತಾ ಇದೀವ, ಓಕೆ ಅಲ್ಲೊಂದು ಪಕ್ಷಿ ಇದೆ, ಅಲ್ಲೊಂದು ಚಿಟ್ಟೆ ಇದೆ, ಆ ಚಿಟ್ಟೆ ಒಂದು ಹೂವದಿಂದ ಇನ್ನೊಂದು ಹೂವಿಗೆ ಮಕರಂದನ್ ಹೀರಿ ಅದು ಜಾಸ್ತಿ ಹಣ್ಣುಗಳನ್ನ ಮಾಡತ್ತೆ, ಅಥವಾ ಜಾಸ್ತಿ ಮರಗಳು ಗಿಡಗಳು ಆಗತ್ತೆ. ಒಂದು ಇರುವೆ ಆಗಿರ್ಲಿ, ಒಂದು ಹುಳ ಹುಟ್ಟಿ ಏನೇ ಆಗಿರ್ಲಿ, ಅದಕ್ಕೆಲ್ಲ ಒಂದು ಪರ್ಪಸ್ ಇರುತ್ತೆ, ಒಂದು ಲೈಫ್ ಸೈಕಲ್ ಇರುತ್ತೆ, ಒಂದು ಫುಡ್ ಚೈನ್ ಇರುತ್ತೆ. ಅದನ್ನೆಲ್ಲ ನಾವು ಆಟ ಆಡ್ತಾ ಇದೀವಿ ಅದ್ರ ಜೊತೆ. ಯಾವ ಮಟ್ಟಕ್ಕೆ ಆಟ ಆಡ್ತಾ ಇದೀವಿ ಅಂದ್ರೆ, ಬೆಂಗಳೂರಿಗೆ ಕೆರೆಗಳು ನಾಶ ಆಗೋಗಿದಾವೆ. ರೈಟ್. ಮಂಜು ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಕೆರೆಗಳನ್ನು ಉಳಿಸ್ಕೊಳ್ಬಹುದು. ಸೊ ಇವಾಗ ಮಂಜು ಅವರು ಒಂದಷ್ಟು ಹೇಳಿದ್ರು ಒಂದಷ್ಟು ವಿಷಯಗಳ ಬಗ್ಗೆ. ಅದ್ರ ಬಗ್ಗೆ ನಾನು ಚೂರು ಜಾಸ್ತಿ ಹೇಳಬೇಕು ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅವರು ಕೆರೆ ಮಿತ್ರ ಅಂತ ಒಂದು ಪ್ರೋಗ್ರಾಮ್ ತಂದಿದ್ದಾರೆ ಅಂತ ಹೇಳಿದ್ರು. ಅದೇ ತರ ಬೇರೆ ಇನ್ಯಾರೋ ಹಳೆಬ್ರಿದ್ದಾಗ ಅವರು ಯಾರೋ ಪೊಲಿಟಿಷಿಯನ್ಸ್ ಎಲ್ಲ ಇವ್ರು ಹೇಳ್ದಂಗೆ ಲೇಕ್ ವಾರ್ಡನ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿಟ್ರು. ಸೊ ಈ ಕೆರೆಗಳು ವಾಲಂಟಿಯರ್ಸ್ ಅಥವಾ ಈ ತರದೊಳಗೆ ಅರ್ಧ ಎಲ್ಲ ಟೈಮ್ ವೇಸ್ಟ್ ಮಾಡಿ ಮುಗ್ದಾಗಿದೆ. ಅದರಿಂದ ಮುಂದೆ ನಾವ್ ಯಾವಾಗ ಹೋಗೋದು? ಕರೆಕ್ಟ್. ಇದು ನಿಜವಾಗ್ಲೂ ಕೆಲಸ ಅಲ್ವಾ? ನಿಜವಾಗ್ಲೂ ಕೆಲಸ ಮಾಡ್ಬೇಕು ಅನ್ನೋರು ಅದನ್ನ ಮೆಜರಬಲ್ ಚೇಂಜಸ್ ನ ತೋರ್ಸ್ಬೇಕು. ಸುಮ್ನೆ ಮಾತಿನಲ್ಲೇ ಬಿಡಬಾರ್ದು ಅದು ಯಾವುದೂನು. ದೇರ್ ಇಸ್ ನೋ ವಿಸಿಬಿಲಿಟಿ. ನಾನು ಅದಕ್ಕೆ ಫ್ಲಾಟ್ ಆಗಿ ಎಲ್ಲೇ ಹೋದ್ರು ಕ್ವೆಶ್ಚನ್ಸ್ ಕೇಳೋದು, ಯಾರೇ ಪೊಲಿಟಿಷಿಯನ್ಸ್ ಆದ್ರೂ ಅಷ್ಟೇ. ಬೆಂಗಳೂರಿನಲ್ಲಿ ಕೆರೆಗಳು ಯಾವ್ದಾರೋ ಚೆನ್ನಾಗಿರುವಂತ ಕೆರೆ ಇದೆಯಾ ಅಂತ ಕೇಳಿದ್ರೆ ಅಷ್ಟೇ, ಅವ್ರಿನ್ನ ಉತ್ತರನೇ ಇಲ್ಲ ಅವ್ರಿಗೆ. ಆಯ್ತಾ, ಅದು ಒಂದು ವಿಷಯ. ಇನ್ನೂ ಒಂದು ವಿಷಯ, ನೀವು ಮರದ ಬಗ್ಗೆ ಹೇಳಿದ್ರಿ. ಒಂದು ಸಣ್ಣ ಹೊಸದಾದಂತ ಒಂದು ಮರ ನೆಡಕ್ಕೂನು, ಒಂದು ದೊಡ್ಡದ ಒಂದು ಗಿಡ ನೆಡಕ್ಕೂನು ಒಂದು ಮರಕ್ಕೂನು ತುಂಬಾ ವ್ಯತ್ಯಾಸ ಇದೆ. ಕರೆಕ್ಟ್. ಆಯ್ತಾ, ಇದು ಮಾಡೋ ಕೆಲ್ಸ ಆ ಮರ ಅದಕ್ಕಿಂತ ತುಂಬಾ ಜಾಸ್ತಿ ಏನಂತ ಕೆಲಸ ಮಾಡುತ್ತೆ ಅದು. ಸೊ ದೇರ್ ಇಸ್ ನೋ ಕಂಪ್ಯಾರಿಸನ್. ಜಸ್ಟ್ ಲೈಕ್ ಕಾರ್ಪೊರೇಟ್ಸ್ ನಲ್ಲಿ ನಾವು ಈ ತರ ಗ್ಲಾಸ್ ನಲ್ಲಿ ಟೀ ಕುಡಿಯಕ್ಕೆ ಉಪಯೋಗಿಸಿದ್ರೆ ಇದನ್ನ ತೊಳೆಯಕ್ಕೆ ಎಷ್ಟು ನೀರು ಹಿಡಿಸುತ್ತೆ, ವರ್ಸಸ್ ಒಂದು ಪೇಪರ್ ಕಪ್ ನಲ್ಲಿ ನಾವು ಟೀ ಕುಡಿದ್ರೆ ಎಷ್ಟು ಪೇಪರ್ ವೇಸ್ಟ್, ನೀರ್ ವೇಸ್ಟ್ ಅನ್ನೋದು ಎಲ್ಲದಕ್ಕೂ ಒಂದು ಮೆಜರ್ ಇರುತ್ತೆ. ಕರೆಕ್ಟ್. ಎಲ್ಲ ವಾಟ್ ಯು ಕ್ಯಾನ್ ಮೆಜರ್ ಯು ಕ್ಯಾನ್ ಮ್ಯಾನೇಜ್. ಕರೆಕ್ಟ್. ಯಾವ್ದಕ್ಕೆ ಡೇಟಾ ಇರಲ್ವೋ ಅಂತದ್ ಯಾವ್ದನ್ನು ನಾವು ಮ್ಯಾನೇಜ್ ಮಾಡಕ್ ಆಗೋದೇ. ಇವತ್ತು ನೋಡಿ ಸರ್, ಮ್ಯಾನೇಜ್ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾ ಇದೀವಿ.